ಡಿಸೆಂಬರ್ 2ರ ವರದಿಯಲ್ಲೇ ದರ್ಶನ್ ಸರ್ಜರಿ ಬಗ್ಗೆ ಉಲ್ಲೇಖ ಆಗಿದೆ. ಡಿಸೆಂಬರ್ 11ಕ್ಕೆ ಸರ್ಜರಿ ನಿಗದಿ ಮಾಡಿದ್ದಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್. ಆಪರೇಷನ್ ನಿಗದಿ ಬಳಿಕ ಡಿಸೆಂಬರ್ 5ಕ್ಕೆ ಮತ್ತೊಂದು ವರದಿಯನ್ನ ಕೊಟ್ಟಿದ್ದಾರೆ ವೈದ್ಯರು. ಸರ್ಜರಿ ನಿರ್ಧಾರದ ಬಳಿಕ ಯಾವೆಲ್ಲ ಚಿಕಿತ್ಸೆ ಕೊಡಲಾಗ್ತಾ ಇದೆ, ದರ್ಶನ್ ಚಿಕಿತ್ಸೆಯ ಬಗ್ಗೆ ಡಿಸೆಂಬರ್ 5ರ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. IFT USG ಥೆರಪಿ ಬಗ್ಗೆ ವೈದ್ಯರು ಮೆನ್ಷನ್ ಮಾಡಿದ್ದಾರೆ ವರದಿಯಲ್ಲಿ. ಬೆನ್ನಿನ ಶಕ್ತಿ ಹೆಚ್ಚಿಸೋದಕ್ಕೆ ಎಕ್ಸರ್ಸೈಸ್, ಮಸಲ್ ರಿಲ್ಯಾಕ್ಸ್ಗೆ ಥೆರಪಿ, ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡಲಾಗ್ತಿದೆ ಅಂತ ವರದಿಯಲ್ಲಿದೆ. ಚಿಕಿತ್ಸೆ ಬಗ್ಗೆ ಡಿಸೆಂಬರ್ 5ರಂದು ನೀಡಿದ ವರದಿಯಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಡಾಕ್ಟರ್ ನವಿ. ಸರ್ಜರಿಗೆ ದಿನಾಂಕ ನಿಗದಿ ಬೆನ್ನಲ್ಲೇ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ದರ್ಶನ್ ಮಧ್ಯಂತರ ಜಾಮೀನು ವಿಸ್ತರಿಸಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಡಿಸೆಂಬರ್ 11ಕ್ಕೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಅದೇ ದಿನ ಡಾಕ್ಟರ್ ಸರ್ಜರಿ ಫಿಕ್ಸ್ ಮಾಡಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಿಸಿ ಹೈಕೋರ್ಟ್ ಆದೇಶ ಕೊಟ್ಟಿರೋದು ದರ್ಶನ್ಗೆ ಸಿಕ್ಕಂತ ರಿಲೀಫ್ ಇದೆ. ಚಿಕಿತ್ಸೆಗಾಗಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಡಿಸೆಂಬರ್ 11ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುತ್ತೆ. 6 ವಾರಗಳ ಬಳಿಕವೂ ಈಗ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಇವತ್ತು ವಾದ ಪ್ರತಿವಾದ ಆಲಿಸಿ ಜಾಮೀನನ್ನ ವಿಸ್ತರಿಸಿದೆ ಕೋರ್ಟ್. ಯಾವ ದಿನ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾಗ್ತಾ ಇತ್ತು ಡಿಸೆಂಬರ್ 11, ಅದೇ ದಿನ ಸರ್ಜರಿ ಫಿಕ್ಸ್ ಆಗಿದೆ. ಸರ್ಜರಿ ಆದ ನಂತರ ಕೆಲವು ದಿನಗಳ ವಿಶ್ರಾಂತಿ ಅಂತೂ ಬೇಕೇ ಬೇಕು. ಡಿಸೆಂಬರ್ 11ಕ್ಕೆ ದರ್ಶನ್ಗೆ ಸರ್ಜರಿ ಇರೋದು, ಅದೇ ದಿನ ಅವರ ಮಧ್ಯಂತರ ಜಾಮೀನಿನ ಅವಧಿ ಸಹ ಮುಕ್ತಾಯ ಆಗ್ತಾ ಇತ್ತು. ಈಗ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನು ವಿಸ್ತರಿಸಿ ಹೈಕೋರ್ಟ್ ಆದೇಶ ಕೊಟ್ಟಿರೋದು ದರ್ಶನ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.